ಅಪಾರ್ಟ್ಮೆಂಟ್ ಕಲ್ಚರ್ ಬಂದು ಸುಮಾರು 20ರಿಂದ 25 ವರ್ಷಗಳ ಆಗ್ತಾ ಬರ್ತಾ ಇದೆ. ಅಲ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ MLAಗಳಾಗಿರ್ಬೋದು, ಮಿನಿಸ್ಟರ್ಸ್ಗಳಾಗಿರ್ಬೋದು, ಅವರ ಒಂದು ಕೊಲಾಬರೇಷನ್ ಅಥವಾ ಕೋಆಪರೇಷನ್ ಇಲ್ಲ ಅಂತಂದರೆ ಸರ್ಕಾರದಲ್ಲಿ ಯಾವ ಫೈಲು ಸಹ ಮೂವ್ ಆಗೋದಿಲ್ಲ ಸರ್. ಪ್ರತಿಯೊಂದು ರಾಜ್ಯ ಕೂಡ ಈ ಸೆಂಟ್ರಲ್ ಆ್ಯಕ್ಟ್ ಏನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಕರ್ನಾಟಕದಲ್ಲಿ ಇದುವರೆಗೂ ಒಂದು ಪ್ರಾಜೆಕ್ಟ್ ಕೂಡ ಕರೆಕ್ಟಾಗಿ ಕಂಪ್ಲೀಟ್ ಆಗಿಲ್ಲ. ಒಂದು ಸರಿ ಅಗ್ರಿಕಲ್ಚರ್ ಲ್ಯಾಂಡ್ ಕನ್ವರ್ಷನ್ ಆದಮೇಲೆ ಅದ್ರ ಟ್ರಾನ್ಸಾಕ್ಷನ್ ಆಗಬಾರ್ದು. ರೇರಾ ಕಾಯ್ದೆ ಏನು ಬಂದಿದೆ ಆ ಕಾಯ್ದೆನ ಆರ್ಡರ್ಸನ್ನು ಪಾಸ್ ಮಾಡಾದ್ಮೇಲೆ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ಸೊ ಇದು ಮೋಸ ಮತ್ತು ಲಾಭದ ಇಂಬ್ಯಾಲೆನ್ಸ್ ಏನಿದೆ ಇದನ್ನು ಸರಿ ಮಾಡಲಿಕ್ಕೆ ಸರ್ಕಾರ ಮಧ್ಯವಸ್ಥಿಕೆ ವಹಿಸಿ ನಮಗೆ ನ್ಯಾಯವನ್ನು ಕೊಡಿಸಿ ಅನ್ನುವಂತಹ ಒಂದು ಬೇಡಿಕೆಯನ್ನು ನಾವು ಕೊಟ್ಟಿದ್ದೇವೆ. ಫ್ಲಾಟ್ ಖಾತಾ ಕನ್ವರ್ಟ್ ಆದಮೇಲೆ ಲ್ಯಾಂಡ್ ಖಾತಾ ಶುಡ್ ಬಿಕಮ್ ಅನ್ಆಪರೇಷನಲ್. ಅಧಿಕಾರಿಗಳ ಕೆಲಸ ಮಾಡಿಲ್ಲ ಅಂದರೆ ಕೋರ್ಟಿಗೆ ಹೋಗಬೇಕು ಅಂದರೆ ಜನಪ್ರತಿನಿಧಿಗಳು ಯಾಕೆ ಬೇಕು? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸಿನೆಸ್ ಅಂಡ್ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಕೇಂದ್ರ ಸರ್ಕಾರ ಇತ್ತೀಚೆಗೆ ಬೆಂಗಳೂರಿನ ಮನೆ ಗ್ರಾಹಕರಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವವಾದಂತಹ ಒಂದು ಆದೇಶವನ್ನು ರಾಜ್ಯ ಸರ್ಕಾರಕ್ಕೆ, ಮುಖ್ಯವಾಗಿ ಮುಖ್ಯ ಕಾರ್ಯದರ್ಶಿಯವರಿಗೆ ಕೊಟ್ಟಿದೆ. ಅದು ಏನಂತಂದರೆ, ಬೆಂಗಳೂರಿನಲ್ಲಿ ಫ್ಲ್ಯಾಟ್ ಇರ್ಬೋದು, ಮನೆಯನ್ನು ಖರೀದಿ ಯಾರು ಮಾಡ್ತಾರೆ ಅಲ್ವಾ, ಅಂತಹ ಗ್ರಾಹಕರು ಎದುರಿಸ್ತಾ ಇರುವಂಥ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ತಕ್ಷಣ ಸ್ಪಂದಿಸಿ ಬಗೆಹರಿಸಬೇಕು ಅಂತ. ಹಾಗಾದರೆ ಈ ಒಂದು ಬೆಳವಣಿಗೆ ಹೇಗಾಯಿತು, ಇದರಿಂದ ಫ್ಲ್ಯಾಟ್ ಓನರ್ಸ್ಗೆ ಯಾವ ರೀತಿಯ ಅನುಕೂಲ ಆಗುತ್ತೆ, ಅವರು ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಏನು ಅನ್ನೋದನ್ನು ನಾವು ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಈ ಬಗ್ಗೆ ನಮಗೆ ವಿಶೇಷವಾದಂಥ ಮಾಹಿತಿಯನ್ನು ತಿಳಿದುಕೊಡ್ಲಿಕ್ಕೆ, ಮುಖ್ಯವಾಗಿ ಈ ಬೆಳವಣಿಗೆಗೆ ಕಾರಣಕರ್ತರಾಗಿರೋದಂತಹ ಮನೆ ಗ್ರಾಹಕರ ವೇದಿಕೆಯ ಸಂಚಾಲಕರಾದ ಧನಂಜಯ್ ಪದ್ಮನಾಭಾಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಧನಂಜಯ್. ನಮಸ್ಕಾರ ಸರ್. ಅಂದಹಾಗೆ ಒಂದು ಬಹಳ ಮಹತ್ವದ ಬೆಳವಣಿಗೆ ಸಂಭವಿಸಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಫ್ಲ್ಯಾಟ್ ಓನರ್ಸ್ಗೆ ಬಹಳ ಕಾಲದಿಂದ ಅವರ ಸಾಕಷ್ಟು ಬೇಡಿಕೆಗಳಿತ್ತು. ಅದಕ್ಕೆ ಪ್ರಧಾನಮಂತ್ರಿಯವರ ಕಚೇರಿಯೇ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ನೋಟಿಸನ್ನು, ಅಂದರೆ ಒಂದು ಅವರ ಗಮನಕ್ಕೆ ತಂದು ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು ಬಹಳ ಮಹತ್ವದ ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ. ಈ ಬೆಳವಣಿಗೆ ಹೇಗಾಯಿತು ಮತ್ತು ಅದರಲ್ಲಿ ನಿಮ್ಮ ಒಂದು ಪಾತ್ರ ಏನಿತ್ತು ಅಂತ ಹೇಳ್ತೀರಾ ಅಂತ? ಖಂಡಿತ ಸರ್. ಮೊದಲನೇದಾಗಿ ವಿಸ್ತಾರ ಚಾನೆಲ್ನ ಎಲ್ಲ ಗ್ರಾಹಕರಿಗೂ ಮತ್ತು ವೀಕ್ಷಕರಿಗೂ ನಮಸ್ಕಾರನ ಹೇಳ್ತೇನೆ. ಆಮೇಲೆ ವಿಸ್ತಾರ ಚಾನೆಲ್ ಅವರು ಈ ಒಂದು ಸಬ್ಜೆಕ್ಟನ್ನ ತಗೊಂಡು ಸುಮಾರು 1 ವರ್ಷದಿಂದ ಫ್ಲ್ಯಾಟ್ ಮಾಲೀಕರ ಪರವಾಗಿ ನಿಂತಿರೋದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್. ಆಮೇಲೆ ಈ ಒಂದು ವಿಚಾರ ಏನಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಬರೀ ಬೆಂಗಳೂರು ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಈ ಅಪಾರ್ಟ್ಮೆಂಟ್ ಕಲ್ಚರ್ ಬಂದು ಸುಮಾರು 20ರಿಂದ 25 ವರ್ಷಗಳ ಆಗ್ತಾ ಬರ್ತಾ ಇದೆ. ಮುಂಚೆ ಇರಲಿಲ್ಲ, ಅಷ್ಟೊಂದು ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅಪಾರ್ಟ್ಮೆಂಟ್ ಕಲ್ಚರ್, ವರ್ಟಿಕಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಇಟ್ ಈಸ್ ಇನ್ನೋವೇಟಿಬಲ್ ಅನ್ನೋ ರೀತಿಯಲ್ಲಿ ಬೆಂಗಳೂರು ಇವತ್ತು ಸಾಗ್ತಾ ಇದೆ. ಆದರೆ ಕಾನೂನುಗಳನ್ನು ನಾವು ಸರಿ ಮಾಡ್ಕೊಂಡಿದ್ದೇವಾ? ಅಪಾರ್ಟ್ಮೆಂಟಿನ ಒಂದು ಸೊಸೈಟಿ ಮ್ಯಾನೇಜ್ಮೆಂಟಿಗೆ, ಅಲ್ಲಿರುವಂತಹ ಮನೆ ಮಾಲೀಕರು ಯಾರಿದ್ದಾರೆ ಅವರ ಒಂದು ಹಕ್ಕುಗಳ ರಕ್ಷಣೆಗೆ ನಾವು ಕಾನೂನುಗಳನ್ನ ಮಾಡ್ಕೊಂಡಿದ್ದೀವಾ? ಖಂಡಿತ ಇಲ್ಲ. ಅದಕ್ಕೋಸ್ಕರನೇ ರೇರಾ ಅನ್ನುವಂತಹ ಒಂದು ಕಾಯ್ದೆಯನ್ನು ಕೇಂದ್ರ ಸರ್ಕಾರ 2016ರಲ್ಲಿ ತೊಗೊಂಬಂದರು. ಆ ಸಬ್ಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಆ ಕಾಯ್ದೆಯನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರಗಳನ್ನ ಕೊಟ್ಟಿದ್ದಾರೆ. ಯಾಕೆಂದರೆ ಲ್ಯಾಂಡ್ ಬಂದು ಸ್ಟೇಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸ್ಟೇಟ್ಗಳಿಗೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ರಾಜ್ಯ ಕೂಡ ಈ ಸೆಂಟ್ರಲ್ ಆ್ಯಕ್ಟ್ ಏನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಏನು ಸೆಂಟ್ರಲ್ ಆ್ಯಕ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಮನೆ ಗ್ರಾಹಕ ಮನೆಯನ್ನು ಅಥವಾ ಸೈಟ್, ಇಲ್ಲಿ ಮನೆ ಗ್ರಾಹಕ ಅಂತ ಹೇಳಿದರೆ ಬರೀ ಫ್ಲ್ಯಾಟ್ ಮಾತ್ರ ಅಂತಲ್ಲ, ಸೈಟ್ ಕೂಡ ಬರುತ್ತೆ. ಯಾರೇ ಒಬ್ಬರು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟನ್ನು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ರಿಯಲ್ ಎಸ್ಟೇಟ್ ಪ್ರಾಧಿಕಾರದಲ್ಲಿ ಅನುಮತಿಯನ್ನು ತಗೊಳ್ಳೋವಂಥದ್ದು ಕಡ್ಡಾಯ. ಅನುಮತಿ ಇಲ್ಲದೆ ಯಾವುದೇ ಒಂದು ಪ್ರಾಜೆಕ್ಟನ್ನು ಸೇಲ್ ಮಾಡೋದು ಕಾನೂನಾತ್ಮಕವಾಗಿ ವಿರುದ್ಧ. ಅವರ ವಿರುದ್ಧ ನಾವು ಕಾನೂನಾತ್ಮಕವಾಗಿ ಆ್ಯಕ್ಷನ್ನ ತಗೋಬೋದು. ಸೊ ರಿಜಿಸ್ಟ್ರೇಷನ್ ಆದಮೇಲೆ ಆ ಒಬ್ಬ ಪ್ರವರ್ತಕ ಯಾರಿರ್ತಾರೆ ಅವರು ಆ ಒಂದು ಅವಧಿಯಲ್ಲಿ, ಏನು 2 ವರ್ಷ 3 ವರ್ಷ ಏನು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ, ಆ ಅವಧಿಯಲ್ಲಿ ಆ ಪ್ರಾಜೆಕ್ಟನ್ನು ಮುಗಿಸೋವಂಥ ಕೆಲಸ ಆಗಬೇಕು. ಮುಗಿಸಾದ ಮೇಲೆ ಅಲ್ಲಿರುವಂತಹ ಭೂಮಿ, ಫೆಸಿಲಿಟೀಸು ಮತ್ತು ಏನು ಅಭಿವೃದ್ಧಿ ಮಾಡಿರ್ತಾರೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಇದು ಒಂದು ರಿಜಿಸ್ಟ್ರೇಷನ್ನು, ಡೆವಲಪ್ಮೆಂಟು ಮತ್ತು ಟ್ರಾನ್ಸ್ಫರ್, BOT ಅಂತ ಹೇಳ್ತೀವಿ, ಬಿಲ್ಡ್, ಆಪ್ರೇಟ್ ಆ್ಯಂಡ್ ಟ್ರಾನ್ಸ್ಫರ್. ಈ ಕೆಲಸವನ್ನು ಪ್ರಮೋಟರ್ ಮಾಡಬೇಕಾಗತ್ತೆ. ಆದರೆ ಯಾವ ಪ್ರವರ್ತಕರು ಸಹ ಕರ್ನಾಟಕದಲ್ಲಿ ಲಾಸ್ಟ್ ಸ್ಟೆಪ್ ಮಾಡ್ತಾ ಇಲ್ಲ. ಬಿಲ್ಡ್ ಮಾಡ್ತಾ ಇದ್ದಾರೆ, ಆಪ್ರೇಟ್ ಮಾಡ್ತಾ ಇದ್ದಾರೆ ಹೊರತು ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಈ ಒಂದು ವ್ಯವಸ್ಥೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಏನು ಕಾನೂನಾತ್ಮಕವಾಗಿ ಕಾಯ್ದೆ ಇದೆ, ಸೆಕ್ಷನ್ 17 ಆಫ್ ರೇರಾ ಅಂತ ಹೇಳಿ ಒಂದು ಸೆಕ್ಷನ್ ಇದೆ. ಅದರಲ್ಲಿ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂತಹ ಒಂದು ಗೈಡ್ಲೈನ್ಸನ್ನು ಸೆಂಟ್ರಲ್ ಆ್ಯಕ್ಟ್ ಕೊಟ್ಟಿದ್ದಾರೆ. ಬಟ್ ಆದರೆ ರೂಲ್ಸನ್ನು ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರ. ಕರ್ನಾಟಕದಲ್ಲಿ ಇದುವರೆಗೂ
ಒಂದು ಪ್ರಾಜೆಕ್ಟ್ ಕೂಡ ಕರೆಕ್ಟಾಗಿ ಕಂಪ್ಲೀಟ್ ಆಗಿಲ್ಲ, ಟ್ರಾನ್ಸ್ಫರ್ ಆಗಿಲ್ಲ. ಬಿಲ್ಡ್ ಮಾಡ್ತಾ ಇದ್ದಾರೆ, ಆಪ್ರೇಟ್ ಮಾಡ್ತಾ ಇದ್ದಾರೆ, ಬಟ್ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಈ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರಗಳ ಮೊದಲು ರೇರಾನ ಅಪ್ರೋಚ್ ಮಾಡಿದ್ವಿ, ಹೌಸಿಂಗ್ ಡಿಪಾರ್ಟ್ಮೆಂಟ್ ಅಪ್ರೋಚ್ ಮಾಡಿದ್ವಿ, ನಂತರ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಪ್ರೋಚ್ ಮಾಡಿದ್ವಿ, ಕೋಆಪರೇಟಿವ್ ಸೊಸೈಟಿ ಡಿಪಾರ್ಟ್ಮೆಂಟ್ ಅಪ್ರೋಚ್ ಮಾಡಿದ್ವಿ, ಲಾ ಡಿಪಾರ್ಟ್ಮೆಂಟ್ ಅಪ್ರೋಚ್ ಮಾಡಿದ್ವಿ, ಕೊನೆಗೆ ಚೀಫ್ ಮಿನಿಸ್ಟರ್ ಅವ್ರನ್ನೂ ಅಪ್ರೋಚ್ ಮಾಡಿದ್ವಿ. ಯಾವ ಒಂದು ಡಿಪಾರ್ಟ್ಮೆಂಟಿಂದ ನಮಗೆ ಸೂಕ್ತವಾದ ಡೈರೆಕ್ಷನ್ಸ್ ಬರಲಿಲ್ಲ. ಯಾವಾಗ ನಮಗೆ ರಾಜ್ಯ ಸರ್ಕಾರದಿಂದ ಮಾರ್ಗದರ್ಶನ ಸಿಗ್ತಾ ಇಲ್ಲ, ಆವಾಗ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ವಿ. ಏನಂತ ಹೇಳಿದ್ರೆ, ರಾಜ್ಯ ಸರ್ಕಾರದಿಂದ ನಮಗೆ ನ್ಯಾಯ ಸಿಗ್ತಾ ಇಲ್ಲ, ದಯವಿಟ್ಟು ರಾಜ್ಯ ಸರ್ಕಾರಗಳಿಗೆ ಮಾರ್ಗದರ್ಶನ ಕೊಡಿ, ಡೈರೆಕ್ಷನ್ಸ್ ಕೊಡಿ ಅಂತೇಳಿ ನಾವು ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ವಿ. ಯಾವತ್ತೂ ಬರ್ದಿದ್ರಿ ಸರ್? ಸುಮಾರು 2 ತಿಂಗಳ ಮುಂಚೆ ಬರೆದಿರೋವಂಥದ್ದು. ಸೊ ಜೂನ್ ತಿಂಗಳಲ್ಲಿ ನಾವು ಬರೆದಿರೋವಂಥದ್ದು. ಸೊ ಜೂನ್ ತಿಂಗಳಲ್ಲಿ ಬರೆದಿದ ತಕ್ಷಣ ಇಮಿಡಿಯೇಟಾಗಿ ವಿತಿನ್ 10 days, ಇದು ನೀವು ಅಬ್ಸರ್ವ್ ಮಾಡಬೇಕು, ಒಂದು ದೇಶದ ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ 10 ದಿನದ ಒಳಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಮಾರ್ಗದರ್ಶ ಸೂಚಿಯನ್ನು ಕಳಿಸ್ತಾರೆ ಅಂತ ನಮ್ಮ ದೇಶದಲ್ಲಿ ಇವತ್ತು ವ್ಯವಸ್ಥೆ, ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಅದೇ ಸ್ಪೀಡ್ನಲ್ಲಿ ನಮ್ಮ ರಾಜ್ಯ ಸರ್ಕಾರಗಳ ಕೆಲಸ ಮಾಡಿಬಿಟ್ರೆ ನಮ್ಮ ಮನೆ ಗ್ರಾಹಕರ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. 10 ದಿನದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅವರು ಡೈರೆಕ್ಷನ್ಸ್ನ ಸ್ಟೇಟ್ ಗೌರ್ಮೆಂಟಿಗೆ ಕೊಟ್ಟಿದ್ದಾರೆ. ನೀವು ನಿರೀಕ್ಷೆ ಮಾಡಿದ್ರೆ ಸರ್ ಇಷ್ಟು ಬೇಗ? ಖಂಡಿತ ಇರಲಿಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರದಲ್ಲಿ 2 ವರ್ಷದಿಂದ ಅಲಿದ್ರೂ ಏನು ಪ್ರೋಗ್ರೆಸ್ ಆಗಿಲ್ಲ. ಆದರೆ ಕೇಂದ್ರ ಸರ್ಕಾರ 10 ದಿನದಲ್ಲಿ ನಮ್ಮ ಕಂಪ್ಲೇಂಟನ್ನು ಗಮನಿಸಿ ಇದನ್ನು ರಾಜ್ಯ ಸರ್ಕಾರಕ್ಕೆ ಲೆಟ್ರ್ ಬರೀತಾರೆ ಅಂದರೆ ನಾವು ನಿಜವಾಗ್ಲೂ ಪ್ರಧಾನಮಂತ್ರಿ ಅವರಿಗೆ ಋಣಿಯಾಗಿರ್ತೇವೆ. ಅದೇ ಸ್ಪೀಡ್ನಲ್ಲಿ ನಮ್ಮ ರಾಜ್ಯ ಸರ್ಕಾರಗಳು ಕೆಲಸ ಮಾಡಿದ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾವು ಭಾವಿಸಿದ್ವಿ ಸರ್. ಸೊ ಇವಾಗ ಕೇಂದ್ರ ಸರ್ಕಾರ ಯಾವ ರೀತಿಯ ಒಂದು ಸೂಚನೆಯನ್ನು ಅಥವಾ ಸಲಹೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಅಂತ ಹೇಳ್ತೀರಿ ಅಂತ? ನಾವು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತಂದಿರೋಂಥದ್ದು 5 ಅಂಶಗಳು. ಮೊದಲನೇದು, ರೇರಾ ಕಾಯ್ದೆ ಏನು ಬಂದಿದೆ, ಆ ಕಾಯ್ದೆನ ಆರ್ಡರ್ಸನ್ನು ಪಾಸ್ ಮಾಡಾದ್ಮೇಲೆ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ಈಗ ಒಬ್ಬ ಪ್ರವರ್ತಕ ಯಾರೋ ಒಬ್ಬ ಮನೆ ಗ್ರಾಹಕರಿಗೆ ಮೋಸ ಮಾಡಿರ್ತಾರೆ, ಒಂದು 10 ಲಕ್ಷ ಕೊಡಬೇಕು ಅಂತ ಆದರೆ ಅದು ಭೂ ಕಂದಾಯ ಅಂತ ರಿಕವರಿ ಮಾಡಬೇಕು. ರೇರಾ ಆರ್ಡರ್ ಪಾಸ್ ಮಾಡುತ್ತೆ, ಅದನ್ನು ರಿಕವರಿ ಮಾಡಬೇಕಾಗಿರೋಂಥದ್ದು ಯಾವುದು? ರೆವಿನ್ಯೂ ಡಿಪಾರ್ಟ್ಮೆಂಟ್. ಆ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಅದನ್ನು ರಿಕವರಿ ಮಾಡ್ದಲೆ ಸುಮಾರು 545 ಕೋಟಿಯಷ್ಟು ಹಣ ಇನ್ನೂ ಸಹ ಪ್ರವರ್ತಕರಿಂದ ರಿಕವರಿ ಆಗಿಲ್ಲ. ಆರ್ಡರ್ ಪಾಸ್ ಆಗಿದೆ, ಅದು ರಿಕವರಿ ಆಗಿಲ್ಲ. ಪ್ರಯೋಜನ ಯಾರಿಗೆ? ಮನೆ ಗ್ರಾಹಕರಿಗೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಆ ರಿಕವರಿ ಪ್ರೋಸೆಸ್ ಏನಿದೆ ಅದನ್ನು ನಮಗೆ ರೇರಾ ಒಳಗೇ ಕೊಡಿ. ಜವಾಬ್ದಾರಿ ಬರೀ ಆರ್ಡರ್ ಪಾಸ್ ಮಾಡೋದಲ್ಲ, ಅದನ್ನು ಮನಿಯನ್ನು ರಿಕವರಿ ಮಾಡಿ ನಮಗೆ ತಲುಪಿಸುವಂಥ ಕೆಲಸ ಕೂಡ ರೇರಾದಲ್ಲೇ ಇರಬೇಕು ಅನ್ನೋವಂಥ ಮನವಿಯನ್ನು ನಾವು ಮಾಡಿದೆ, ಮೊದಲನೇದು. ಎರಡನೇದು, ಈ ಕಂಪ್ಲೀಷನ್ ಪ್ರೋಸೆಸ್ ಏನಿದೆ, ಟ್ರಾನ್ಸ್ಫರ್ ಅಂತ ಹೇಳಿದೆ, BOT, ಬಿಲ್ಡ್ ಆಪ್ರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಏನಿದೆ, ಆ ಟ್ರಾನ್ಸ್ಫರ್ ಪ್ರೋಸೆಸ್ಸನ್ನು ಡಿಫೈನ್ ಮಾಡಲಿಕ್ಕೆ ನಮಗೆ ಒಂದು ಸಕ್ಷಮ ಪ್ರಾಧಿಕಾರ ಕೊಡಿ. ಈಗ ಭೂಮಿಯನ್ನು ನಾವು ಹಸ್ತಾಂತರ ಮಾಡಬೇಕು, ಹೇಗೆ ಮಾಡಬೇಕು, ಅದರ ಸ್ಟ್ಯಾಂಪ್ ಡ್ಯೂಟಿ ಏನು, ಸಕ್ಷಮ ಪ್ರಾಧಿಕಾರ ಯಾರು ಅಸೋಸಿಯೇಷನ್ ರಿಜಿಸ್ಟರ್ ಮಾಡಿ ಕೊಡ್ತಾರೆ, ನಮಗೇನಾದರೂ ಸಮಸ್ಯೆ ಇದ್ದರೆ ಯಾರ ಹತ್ರ ಹೋಗಬೇಕು, ಇದ್ರದ್ದು ಗೈಡ್ಲೈನ್ಸ್ ಇಲ್ಲ. ಈ ಗೈಡ್ಲೈನ್ಸನ್ನು ಕೊಡಿ ಅನ್ನೋದನ್ನು ನಾವು ಕೇಳಿದ್ದೇವೆ. ಮೂರನೇದಾಗಿ, ಈ ಸೇಲ್ ಡೀಡ್ ಅಗ್ರಿಮೆಂಟ್ಗಳಾಗಲಿ ಮತ್ತು ಅಗ್ರಿಮೆಂಟ್ ಫಾರ್ ಸೇಲ್ ಅಗ್ರಿಮೆಂಟ್ಗಳನ್ನು ಸರಿಯಾದ ರೀತಿಯಲ್ಲಿ ಪ್ರವರ್ತಕರು ಇವತ್ತು ಫಾಲೋ ಮಾಡ್ತಾ ಇಲ್ಲ. ಅವರ ಮನಸ್ಸಿಗೆ ಬಂದಂಥ ಅಗ್ರಿಮೆಂಟ್ಗಳನ್ನ ಅವರೇ ಕ್ರಿಯೇಟ್ ಮಾಡಿಕೊಂಡು ಒಂದು ಸ್ಟ್ಯಾಂಡರ್ಡ್ ಗೈಡ್ಲೈನ್ಸನ್ನು ಫಾಲೋ ಮಾಡ್ದಲೇ ಅವರಿಗೆ ಬೇಕಾಗೋ ರೀತಿಯಲ್ಲಿ ಅಗ್ರಿಮೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಅಗ್ರಿಮೆಂಟನ್ನು ದಯವಿಟ್ಟು ತಯಾರು ಮಾಡಿಕೊಡಿ ಅನ್ನೋದನ್ನು ಕೇಳಿದ್ದೇವೆ. ಆಮೇಲೆ ಇನ್ನೂ ಒಂದು ಮುಖ್ಯವಾಗಿ ಏನಂತ ಹೇಳಿದ್ರೆ, ಈ ಖಾತಾ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಬರುತ್ತೆ. ಈ ಅಗ್ರಿಕಲ್ಚರ್ ಲ್ಯಾಂಡನ್ನು ನಾವು ಕನ್ವರ್ಟ್ ಮಾಡಾದ್ಮೇಲೆ ಅದು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನಿಗೆ ಬರುತ್ತೆ. ಆ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನಿಗೆ ಬಂದಾಗ ಅಲ್ಲಿ ಖಾತಾ ಮ್ಯಾನೇಜ್ಮೆಂಟ್ ಸರಿಯಾಗದಲೇ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸೊ ಹಾಗಾಗಿ ಅದನ್ನು ರೇರಾ ಪ್ರಾಧಿಕಾರದಿಂದ ಅವರಿಗೊಂದು ಡೈರೆಕ್ಷನ್ ಕೊಡುವಂಥ ಕೆಲಸ ಆಗಬಹುದಾ ಅನ್ನೋದನ್ನು ನಾವು ಪ್ರಶ್ನೆ ಮಾಡಿದ್ದೇವೆ. ಅದನ್ನು ಸಹ ನಾವು ಕೇಳಿದ್ದೇವೆ ರಿಕ್ವೆಸ್ಟಲ್ಲಿ. ಕೊನೆಯದಾಗಿ, ಮನೆ ಗ್ರಾಹಕರನ್ನು ಒಂದು ಮೀಟಿಂಗಿಗೆ ಕರೆದು ಪ್ರತಿಯೊಂದು ವರ್ಷಕ್ಕೊಂದು ಸರಿನೋ ಅಥವಾ ವರ್ಷಕ್ಕೆ 2 ಸರಿನೋ ಮನೆ ಗ್ರಾಹಕರನ್ನು ಕರೆದು, ಮತ್ತು ಈ ಬಿಲ್ಡರ್ಸ್ ಕಮ್ಯುನಿಟಿ ಏನಿದೆ, ಕ್ರೆಡಾಯ್ ಅಂತ ಏನಿದೆ, ಅವರನ್ನು ಕರೆದು, ಅಧಿಕಾರಿಗಳನ್ನ ಕರೆದು ಒಂದು ಸಮನ್ವಯ ಸಮಿತಿಯನ್ನು ರಚನೆ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ನಾವು ಮುಂದೆ. ನಮಗೆ ಮನೆ ಗ್ರಾಹಕರು ಅಂತೇಳಿ ನಮ್ಮ ಹಕ್ಕು ಮಾತ್ರ ಅಂತಲ್ಲ, ಕ್ರೆಡಾ ಇದೆ, ಮನೆ ಗ್ರಾಹಕರಿದ್ದಾರೆ, ಇವ್ರು ಪ್ರೊಡ್ಯೂಸರು, ಇವ್ರು ಕನ್ಸ್ಯೂಮರ್ಸು, ಮಧ್ಯದಲ್ಲಿ ಸರ್ಕಾರ. ಈ ಮೂರು ಒಂದು ವ್ಯವಸ್ಥೆ ಏನಿದೆ ಇದು ಸರಿಯಾಗಬೇಕು. ಲಾಭ ಒಬ್ರಿಗೆ ಮಾತ್ರ ಆಗ್ತಾ ಇದೆ. ಇವತ್ತು ಕ್ರೆಡಾಯಿನಲ್ಲಿ ಯಾರು ಬಿಲ್ಡರ್ಸ್ಗಳಿದ್ದಾರೆ ಅವ್ರಿಗೆ ಮಾತ್ರ ಲಾಭ ಆಗ್ತಾ ಇದೆ, ನಮಗೆ ಲಾಭ ಆಗ್ತಾ ಇಲ್ಲ, ಬರೀ ನಮಗೆ ಮೋಸ ಆಗ್ತಾ ಇದೆ. ಸೊ ಇದು ಮೋಸ ಮತ್ತು ಲಾಭದ ಇಂಬ್ಯಾಲೆನ್ಸ್ ಏನಿದೆ ಇದನ್ನು ಸರಿ ಮಾಡಲಿಕ್ಕೆ ಸರ್ಕಾರ ಮಧ್ಯವಸ್ಥಿಕೆ ವಹಿಸಿ ನಮಗೆ ನ್ಯಾಯವನ್ನು ಕೊಡಿಸಿ ಅನ್ನುವಂತಹ ಒಂದು ಬೇಡಿಕೆಯನ್ನು ನಾವು ಕೊಟ್ಟಿದ್ದೇವೆ. ಈ 5 ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಸ್ಪಂದನೆಯನ್ನು ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ಬಹಳ ಒಳ್ಳೆಯ ನಡೆ ಅಂತ ನನ್ನ ಭಾವನೆ. ಸರ್, ತಾವು ಹೇಳಿದ್ರಿ
ಒಂದು ದಾಖಲೆಗಳನ್ನು ಟ್ರಾನ್ಸ್ಫರ್ ಆಗುವಂಥದ್ದು ಅದಕ್ಕೆ ಬೇಕಾದಂಥ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅಂತ. ಈಗ ಅಕಸ್ಮಾತ್ ಅದು ಆಗದೇ ಇರೋದ್ರಿಂದ ಏನೆಲ್ಲ ಸಮಸ್ಯೆಗಳನ್ನು ಮನೆ ಮಾಲೀಕರು ಎದುರಿಸ್ತಾ ಇದ್ದಾರೆ ಇವಾಗ ಅಂತ ಹೇಳ್ತೀರಾ ಅಂತ? ಈಗ ಒಂದು ಎಕ್ಸಾಂಪಲ್ನ ಕೊಡ್ತೇನೆ. ನಮ್ಮ ಅಪಾರ್ಟ್ಮೆಂಟಲ್ಲೇ, ಆ ಅಪಾರ್ಟ್ಮೆಂಟಲ್ಲಿ 2022ರಲ್ಲಿ ಸುಮಾರು ಒಂದು 300 ಅಷ್ಟು ಸೇಲ್ ಡೀಡ್ಗಳಾಗಿದೆ. ಆಲ್ರೆಡಿ ಸೇಲ್ ಡೀಡ್ ಈಸ್ ರಿಜಿಸ್ಟರ್ಡ್ ಆದಮೇಲೂ ಸಹ ಪ್ರವರ್ತಕ 160 ಕೋಟಿಯನ್ನು ಬ್ಯಾಂಕಲ್ಲಿ ಸಾಲ ತಗೋತಾನೆ. ಓಕೆ, ಅಂದರೆ ಬಿಲ್ಡರ್ಸ್ ಪ್ರವರ್ತಕರು ಅಂತ ಹೇಳಿದ್ರೆ ಬಿಲ್ಡರ್ಸು ಅಥವಾ ಲ್ಯಾಂಡ್ ಓನರ್ಸ್ ಇಬ್ಬರಿಗೂ ಸರಿ ಪ್ರವರ್ತಕರು ಅಂತ ಹೇಳ್ತೇವೆ. ಸೊ ಅವ್ರೇನು ಮಾಡಿದ್ದಾರೆ, ಒಂದು ಪ್ರತಿಷ್ಠಿತ ಪ್ರೈವೇಟ್ ಬ್ಯಾಂಕ್ನಲ್ಲಿ 160 ಕೋಟಿಯಷ್ಟು ಸಾಲವನ್ನು ತೊಗೊಂಡಿದ್ದಾರೆ. ನಮಗದ್ರ ಗಮನಕ್ಕೆ ಇಲ್ಲ. ನಾಳೆ ದಿನ ಅವ್ರ ಸಾಲವನ್ನು ವಾಪಸ್ ಕೊಡದಲ್ಲೇ ಇದ್ದರೆ ಅವರು ಬಂದು ಜಪ್ತಿ ಮಾಡ್ತಾರೆ. ಮನೆ ನಮ್ಮದು, ಜಾಗ ನಮ್ಮದಲ್ಲ. ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆಲ್ರೆಡಿ ಸಾಕಷ್ಟು ಕೇಸ್ಗಳಾಗಿದೆ. ಇತ್ತೀಚೆಗೆ ನೀವು ಕೇಳಿರಬೇಕು, ಮೈಸೂರಿನಲ್ಲಿ ಒಂದು ಹಗರಣ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮೈಸೂರಿನಲ್ಲಿ ಜಮೀನನ್ನು ಯಾರಿಗೋ ಇನ್ನೊಬ್ಬರಿಗೆ ಮಾರಾಟ ಮಾಡಿರೋವಂಥದ್ದು, ಅದಾದಮೇಲೆ ಕನ್ವರ್ಷನ್ ಆದಮೇಲೆ ಲ್ಯಾಂಡ್ ರೆಕಾರ್ಡಲ್ಲಿರುವಂತಹ ಅಗ್ರಿಕಲ್ಚರ್ ಲ್ಯಾಂಡನ್ನು ಹೇಗೆ ನೀವು ಕೊಟ್ರಿ ಅಂತೇಳಿ ಪ್ರಶ್ನೆ ಮಾಡಿರೋವಂಥದ್ದು ಸಾಮಾಜಿಕ ಕಾರ್ಯಕರ್ತರು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೀಡಿಯಾಗಳಲ್ಲಿ ಅದು ತುಂಬ ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಸಾಕಷ್ಟು ಅಧಿಕಾರಿಗಳು ಮತ್ತು ಸಾಕಷ್ಟು ಸರ್ಕಾರ ನಡೆಸುವಂತಹವರ ಹೆಸರು ಇರೋದ್ರಿಂದ ಇದು ಜನರಿಗೆ ಗೊತ್ತಾಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ರೆವೆನ್ಯೂ ರೆಕಾರ್ಡ್ಸಲ್ಲಿ ಫ್ಲ್ಯಾಟ್ ಓನರ್ಸ್ ಆಗ್ಬೋದು ಅಥವಾ ಸೈಟ್ ಓನರ್ಸ್ ಆಗ್ಬೋದು, ಅವರ ಹೆಸರುಗಳನ್ನ ನಮೂದನೆ ಮಾಡ್ತಾ ಇಲ್ಲ. ಒಂದು ಸರಿ ಕನ್ವರ್ಷನ್ ಆದಮೇಲೆ ಯಾವುದೇ ರೆವೆನ್ಯೂ ರೆಕಾರ್ಡ್ ಏನಿದೆ, ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಏನಿದೆ ಅದರದ್ದು ಟ್ರಾನ್ಸಾಕ್ಷನ್ನ ಸ್ಟಾಪ್ ಮಾಡಬೇಕು. ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೇಳಿದ್ರೆ ನಾನೇನೋ ಕ್ರಾಪನ್ನು ಬೆಳಿತೇನೆ, ಭತ್ತ ಬೆಳಿತೇನೆ, ರಾಗಿ ಬೆಳಿತೇನೆ, ಅದರಲ್ಲಿ ಬರುವಂಥ ಆದಾಯವನ್ನು ಕಟ್ಟಲಿಕ್ಕೆ ಸರ್ವೆ ನಂಬರ್ನ ಇದು ಮಾಡಿ ರೆವೆನ್ಯೂ ರೆಕಾರ್ಡಲ್ಲಿ ಮೇಂಟೈನ್ ಮಾಡಿ ನಾವು ಟ್ಯಾಕ್ಸನ್ನು ಕಟ್ತೇವೆ. ಆದರೆ ಅಗ್ರಿಕಲ್ಚರ್ ಲ್ಯಾಂಡನ್ನು ನಾನು ಮನೆ ಕಟ್ಟೋದಕ್ಕೆ ಅಥವಾ ಸೈಟ್ ಮಾಡಲಿಕ್ಕೆ ಮಾಡಬೇಕಾದ್ರೆ ಕನ್ವರ್ಷನ್ ಮಾಡಬೇಕು. ತಾಲೂಕು ಆಫೀಸಲ್ಲಿ ಕನ್ವರ್ಷನ್ನ ಮಾಡಿಸಿ, ಅದು ಒಂದು ಸರಿ ಕನ್ವರ್ಷನ್ ಆದಮೇಲೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೇಳಿ ಸೇಲ್ ಆಗೋದನ್ನು ಸ್ಟಾಪ್ ಮಾಡಬೇಕು. ಈ ಕೆಲಸ ಮಾಡ್ತಾ ಇಲ್ಲ ನಮ್ಮ ರಾಜ್ಯ ಸರ್ಕಾರ. ಇದ್ರ ವಿಚಾರವಾಗಿ ನಾವು IGR ಅವರನ್ನು ಭೇಟಿ ಮಾಡಿ ಒಂದು ಮೀಟಿಂಗ್ ಮಿನಿಟ್ಸ್ ಕೂಡ ರೆಕಾರ್ಡ್ ಆಗಿರೋವಂಥದ್ದು ಮಾರ್ಚ್ನಲ್ಲಿ ಒಂದು ರೆಕಾರ್ಡ್ ಆಗಿದೆ. ಅದರಲ್ಲಿ ನಾವು ಕೊಟ್ಟಿರೋಂಥ ಸಜೆಷನನ್ನು ನಾವು ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಚರ್ಚೆ ಮಾಡಿ ನಾವು ಅದನ್ನು ಸೂಕ್ತ ಕ್ರಮವನ್ನು ತಗೋತೀವಿ ಅಂತ ಹೇಳಿ IGR ಅವರು ಹೇಳಿದ್ದಾರೆ. ಬಟ್ ಆಗಲೇ 4 ತಿಂಗಳಾಯಿತು, ಅವರು ಹೇಳಿಬಿಟ್ಟು ರಿಟೈರ್ಡ್ ಆಗಿ ಹೋದರು. ಇದುವರೆಗೂ ಅದು ನೆಕ್ಸ್ಟ್ ಬಂದಿರೋವಂಥವ್ರು ಯಾವುದೂ ಸೂಕ್ತ ಕ್ರಮ ತೊಗೊಂಡಿಲ್ಲ. ನಾವು ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀವಿ. ಅದನ್ನು ನಾವೇನಾದರೂ ಫಿಕ್ಸ್ ಮಾಡಿಬಿಟ್ರೆ ಈ ಒಂದು ಲ್ಯಾಂಡ್ ಸ್ಕ್ಯಾಮ್ ಏನಿದೆ ಒಂದು ಮಟ್ಟಿಗೆ ಪ್ರಿವೆಂಟ್ ಆಗುತ್ತೆ. ಖಂಡಿತ. ನಾವು ಇವಾಗ ಈ ಮೈಸೂರಿನ ಪ್ರಕರಣ ತಾವು ಹೇಳಿದ್ರೆ ಮುಡಾ ಕೇಸ್ ಅಂತ ಬಹಳ ಎಲ್ರಿಗೂ ಈಗ ಮನೆ ಮಾತಾಗಿದೆ. ಸೊ ಎಲ್ಲ ಕಡೆ ಬಹಳ ಚರ್ಚೆ ಆಗ್ತಾ ಇದೆ. ನಾವು ಈ ಮುಡಾ ಪ್ರಕರಣದ ಒಂದು ಹಗರಣದ ಒಂದು ರಾಜಕೀಯ ಚರ್ಚೆಯನ್ನು ಇಲ್ಲಿ ಮಾಡ್ತಾ ಇಲ್ಲ. ಆದರೆ ಟೆಕ್ನಿಕಲ್ ಆಗಿ ಯಾಕೆ ಈ ಥರ ಆಗ್ತಾ ಇದೆ ಸ್ಕ್ಯಾಮ್ಗಳು ಅಂತ ಹೇಳಿದ್ರೆ ಇನ್ನಷ್ಟು ಸಿಂಪಲ್ ಆಗಿ ತಾವು ಹೆಂಗೆ ಹೇಳ್ತೀರಿ ಅಂತ? ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ನನ್ನ ಹತ್ರ 1 ಎಕರೆ ಜಮೀನಿದೆ ಸರ್. ನಾನು ಒಬ್ಬ ರೈತ. ಈಗ ನಾನು ನಿಮಗೆ ಆ 1 ಎಕರೆನ ಮಾರಾಟ ಮಾಡಬೇಕು. ನಿಮ್ಮ ಉದ್ದೇಶ ಅದನ್ನು ಸೈಟಾಗಿ ಕನ್ವರ್ಟ್ ಮಾಡಬೇಕು. ಈಗ ನಾನು ಆ 1 ಎಕರೆನ ನಿಮಗೆ ಮಾರಾಟ ಮಾಡ್ತೇನೆ. ನೀವು ಏನು ಮಾಡ್ತೀರಿ, ಅದನ್ನು ಕನ್ವರ್ಷನ್ ಮಾಡ್ತೀರಾ. ತಾಲೂಕು ಆಫೀಸಲ್ಲಿ ಹೋಗಿ ಅದನ್ನು ಕನ್ವರ್ಟ್ ಮಾಡಿ ಸೈಟಾಗಿ ಹಂಚುತ್ತೀರಾ. ನೀವು ಇನ್ನೊಂದು 10 ಜನಕ್ಕೆ ಸೈಟನ್ನು ಮಾರಾಟ ಮಾಡಿರ್ತೀರ. ಆಮೇಲೆ ನಾನು ಅದೇ 1 ಎಕರೆ ಜಮೀನನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಇನ್ನೊಬ್ಬರಿಗೆ ಮಾರಾಟ ಮಾಡುವಂಥ ಕೆಲಸ ಇದು ಆಗ್ತಾ ಇದೆ ಇವತ್ತಿನ ಕಾಲ. ಯಾಕೆ ಅಂತ ಹೇಳಿದ್ರೆ, ಒಂದು ಸರಿ ಅಗ್ರಿಕಲ್ಚರ್ ಲ್ಯಾಂಡ್ ಕನ್ವರ್ಷನ್ ಆದಮೇಲೆ ಅದ್ರ ಟ್ರಾನ್ಸಾಕ್ಷನ್ ಆಗಬಾರ್ದು. ರೆವೆನ್ಯೂ ರೆಕಾರ್ಡ್ ಏನು RTC ಅಥವಾ ಪಹಣಿ ಅಂತ ಹೇಳ್ತೇವೆ, ಅದರಲ್ಲಿ ನಮೂದೇ ಆಗಬೇಕು ಇದು ಕನ್ವರ್ಷನ್ ಆಗಿರೋ ಲ್ಯಾಂಡು, ಇದ್ರ ಮೇಲೆ ಟ್ರಾನ್ಸಾಕ್ಷನ್ ಬರಬಾರ್ದು. RTCನೇ ಕೊಡೋದು ಬೇಡಪ್ಪ, RTC ಕೊಡೋದು ಬೇಡ ಸರ್ವೆ ನಂಬರ್ಗೆ. ಅಲ್ಲಿಗೆ ಆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯಿತು. ಯಾವುದೇ ಬ್ಯಾಂಕ್ ಸಾಲ ಕೊಡಬೇಕಾದ್ರೆ ಆಗಲಿ, ಟ್ರಾನ್ಸಾಕ್ಷನ್ ಆಗಬೇಕಾದ್ರೆ ಲೇಟೆಸ್ಟ್ ಪಹಣಿನ ತೊಗೊಂಬನ್ನಿ ಅಂತ ಹೇಳ್ತಾರೆ. ಆ ಲೇಟೆಸ್ಟ್ ಪಹಣಿನೇ ಸಿಗ್ದಲೇ ಇದ್ದರೆ ಕನ್ವರ್ಷನ್ ಆದಮೇಲೆ ಅಲ್ಲಿಗೆ ಮುಗೀತು. ಅದೇ ರೀತಿಯಲ್ಲಿ ಒಂದ್ಸರಿ ಕನ್ವರ್ಷನ್ ಆದಮೇಲೆ ಇವಾಗ ಅಪಾರ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಆ ಕನ್ವರ್ಟ್ ಆಗಿರುವಂತಹ ಜಾಗದಲ್ಲಿ ಲ್ಯಾಂಡ್ ಖಾತಾ ಅಂತ ಮಾಡ್ತಾರೆ. ಆ ಮ್ಯೂಟೇಷನ್ಸನ್ನು ಮಾಡಿ ಒಂದು ಲ್ಯಾಂಡ್ ಖಾತಾ ಅಂತ ಕ್ರಿಯೇಟ್ ಮಾಡಿ ಲ್ಯಾಂಡ್ ಖಾತಾನ ಫ್ಲ್ಯಾಟ್ ಖಾತಾವಾಗಿ ಬೈಫರ್ಗೇಟ್ ಮಾಡ್ತಾರೆ. ಅಂದರೆ ಈಗ ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂತಂದರೆ ಫ್ಲ್ಯಾಟ್ 100ನ್ನ ಒಂದು 20 ಪೀಸಾಗಿ ಡಿವೈಡ್ ಮಾಡೋವಂಥದ್ದು. ಅದನ್ನು ಫ್ಲ್ಯಾಟ್ ಖಾತಾ ಅಂತ ಡಿವೈಡ್ ಮಾಡಿ ಫ್ಲ್ಯಾಟ್ ಖಾತಾ ಮಾಡಾದಮೇಲೆ ಲ್ಯಾಂಡ್ ಖಾತಾ ಬಿಕಮ್ಸ್ ನಲ್ ಆ್ಯಂಡ್ ವಾಯ್ಡ್. 2 ಜಾಗದಲ್ಲಿ ಇದು ಕೆಲಸ ಆಗಬೇಕು. ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಒಂದು ಸರಿ ಕನ್ವರ್ಷನ್ ಆದಮೇಲೆ ಅದಕ್ಕೆ ನಾನ್ ಟ್ರಾನ್ಸಾಕ್ಷನ್ ಆಗಬೇಕು. ಎರಡನೇದು ಲ್ಯಾಂಡ್ ಖಾತಾ ಫ್ಲ್ಯಾಟ್ ಖಾತಾ ಕನ್ವರ್ಟ್ ಆದಮೇಲೆ ಲ್ಯಾಂಡ್ ಖಾತಾ ಶುಡ್ ಬಿಕಮ್ ಅನ್ಆಪರೇಷನಲ್.
ಈ ಎರಡೂ ಡಿಪಾರ್ಟ್ಮೆಂಟಲ್ಲಿ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಎರಡು ಕೆಲಸ ಆದರೆ ಈ ಎಂಟೈರ್ ಏನು ಭೂ ಮಾಫಿಯಾ ನಡೀತಾ ಇದೆ, ಈ ಸ್ಕ್ಯಾಮ್ಗಳು ಹಗರಣಗಳು ನಡೀತಾ ಇದೆ, ಇದನ್ನು ಒಂದು ಮಟ್ಟಿಗೆ ನಾವು ಹತೋಟಿಗೆ ತರ್ಬೋದು. ಎರಡನೇದು ಡಿಜಿಟೈಸೇಷನ್. ಬರೀ ಈ ಮ್ಯಾನ್ಯುಯಲಿ ಖಾತಾಗಳನ್ನ ಕೊಡುವಂಥದ್ದು, ಮ್ಯಾನ್ಯುಯಲಿ ಕನ್ವರ್ಷನ್ ಆರ್ಡರ್ ಕೊಡುವಂಥದ್ದು ಇದನ್ನೆಲ್ಲ ನಿಲ್ಲಿಸಿ ಅದನ್ನು ಡಿಜಿಟೈಸ್ ಮಾಡಿ. ಇವತ್ತು ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗಿದೆ. ವಿ ಆರ್ ಲಿವಿಂಗ್ ಇನ್ 22nd ಸೆಂಚುರಿ. ಈ ಸೆಂಚುರಿನಲ್ಲಿ ನಾವು ಬ್ಲಾಕ್ ಚೈನ್ ಟೆಕ್ನಾಲಜೀಸ್ ಅಂತಿದೆ. ಒಂದು ಸರಿ ನೀವು ಡೇಟಾ ಎಂಟ್ರಿ ಮಾಡಿದ್ರೆ ಅದನ್ನು ಎರೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯು ಕ್ಯಾನ್ ಮಾಡಿಫೈ. ಅಂಥ ಟೆಕ್ನಾಲಜಿ ಇರುವಂತಹ ಯುಗದಲ್ಲಿ ನಾವು ಇವತ್ತು ಇದ್ದೇವೆ. ಬಟ್ ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಖಾತಾ ಡಿಜಿಟೈಸ್ ಆಗಿಲ್ಲ. ನಿಮಗೆ ಸಾಕಷ್ಟು ಆಶ್ಚರ್ಯ ಆಗುತ್ತೆ, ಬೆಂಗಳೂರಿನಲ್ಲಿ ಖಾತಾ ಡಿಜಿಟೈಸ್ ಆಗಿಲ್ಲ. ಕಾವೇರಿ ಆನ್ಲೈನಲ್ಲಿ ಖಾತಾ ಮತ್ತು ಕಾವೇರಿ ಆನ್ಲೈನ್ ಲಿಂಕೇ ಆಗಿಲ್ಲ. ಈ ಮಟ್ಟಕ್ಕೆ ನಾವು ಬೆಂಗಳೂರಿನಲ್ಲಿ ಇವತ್ತು IT ಸಿಟಿ, ಸಿಲಿಕಾನ್ ಸಿಟಿ, ಆದರೆ ನಮ್ಮ ಪ್ರಾಪರ್ಟಿ ರೆಕಾರ್ಡ್ ಡಿಜಿಟೈಸ್ ಆಗಿಲ್ಲ. ಈ ಡಿಜಿಟೈಸೇಷನ್ ಆದರೆ ಈ ಎಲ್ಲ ಸಮಸ್ಯೆಗಳಿಗೂ ಸೊಲ್ಯೂಷನ್ ಬರುತ್ತೆ. ಹೈಕೋರ್ಟ್ ಇದ್ರ ಬಗ್ಗೆ ಆಲ್ರೆಡಿ ಆರ್ಡರ್ ಕೊಟ್ಟಾಗಿದೆ. ಡಿಜಿಟೈಸ್ ಮಾಡಬೇಕು. ಪ್ರತಿಯೊಂದು ಖಾತಾ ಮ್ಯಾನೇಜ್ಮೆಂಟ್ ಆಗ್ಬೋದು, ಅಪ್ರೂವಲ್ ಆಗ್ಬೋದು, ಪ್ಲ್ಯಾನ್ ಅಪ್ರೂವಲ್ ಆಗ್ಬೋದು, ಪ್ರತಿಯೊಂದು ಸಹ ಡಿಜಿಟಲ್ ಕಾಪಿ ಇರಬೇಕು, ಲಾಕರಲ್ಲಿ ಇರಬೇಕು ಅಂತ ಒಂದು ಆರ್ಡರ್ ಕೊಟ್ಟಿದೆ. ರೀಸೆಂಟಾಗಿ ಒಂದು 3-4 ತಿಂಗಳ ಮುಂಚೆ ಒಂದು ಆರ್ಡ್ರಲ್ಲಿ ಬಂದಿದೆ ಅದು. ಬಟ್ ಆದರೆ ಇಂಪ್ಲಿಮೆಂಟೇಷನ್ ಇಲ್ಲ. ಸರ್, ಈಗ ನನ್ನ ಪ್ರಶ್ನೆ ಅದೇ ಸರ್. ಇವಾಗ ಒಂದು ಕಡೆ ಡಿಜಿಟಲೀಕರಣದಲ್ಲಿ ಬೆಂಗಳೂರು ಬಹಳ ವರ್ಲ್ಡ್ ವೈಡ್ ಪಾಪ್ಯುಲರ್ ಆಗಿರುವಂಥದ್ದು, ಇದು ಕಷ್ಟ ಅಲ್ಲ ಅಂತ ಇದ್ದರೆ ಯಾಕೆ ಇಷ್ಟು ವಿಳಂಬ ಆಗ್ತಾ ಇದೆ, ಯಾಕೆ ಆಗ್ತಾ ಇಲ್ಲ ಅಂತ? ಸರ್, ನಮ್ಮಲ್ಲಿ ನಾಲೆಡ್ಜ್ ಆಗಲಿ ಅಥವಾ ಅದನ್ನು ಇಂಪ್ಲಿಮೆಂಟ್ ಮಾಡುವಂತಹ ಸ್ಕಿಲ್ ಇಲ್ಲ ಅಂತಲ್ಲ. ವಿ ಪ್ರೊವೈಡ್ ಸೊಲ್ಯೂಷನ್ ಆ್ಯಂಡ್ ಸರ್ವಿಸ್, IT ಸರ್ವಿಸಸ್ ಟು ದ ಎಂಟೈರ್ ವರ್ಲ್ಡ್. IT ಸಿಟಿ, ಸಿಲಿಕಾನ್ ಸಿಟಿ, R&D ಹಬ್ ಬೆಂಗಳೂರಿನಲ್ಲಿದೆ. ಇಡೀ ಯಾವುದೇ ದೇಶದ ನೀವು ಯಾವುದೇ ಪ್ರತಿಷ್ಠಿತ ಕಂಪ್ನಿ ತೊಗೊಂಡ್ರು ಅಲ್ಲಿ ಕೆಲಸ ಮಾಡುವಂತಹ ಜನ ಬೆಂಗಳೂರಿನವರೇ, ಕರ್ನಾಟಕದವರೇನೆ. ಆದರೂ ಸಹ ನಾವು ಅಡಾಪ್ಟ್ ಮಾಡಿ ಬೇರೆ ದೇಶಕ್ಕೆ ನಾವು ಬರೆದಿದ್ದೀವಿ ಇದೇ ಸೊಲ್ಯೂಷನನ್ನು, ಬೇರೆ ದೇಶಗಳಿಗೆ ನಾವು ಸೊಲ್ಯೂಷನ್ನ ಕೊಟ್ಟಿದ್ದೀವಿ, ಇಂಪ್ಲಿಮೆಂಟು ಮಾಡಿದ್ದೀವಿ. ಆದರೆ ನಮ್ಮ ದೇಶದಲ್ಲಿ ಆಗ್ತಾ ಇಲ್ಲ ಅಂತಂದರೆ ಇಲ್ಲಿ ಪಾಲಿಸಿ ಮೇಕರ್ಸ್ ಯಾರಿದ್ದಾರೆ, ನಮ್ಮ ಜನಪ್ರತಿನಿಧಿಗಳು ಮನಸ್ಸು ಮಾಡ್ತಾ ಇಲ್ಲ. ಅಧಿಕಾರಿಗಳಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತಲ್ಲ. ನಾನು ಸಾಕಷ್ಟು IAS ಅಧಿಕಾರಿಗಳು ಮತ್ತು ಸೆಕ್ಷನ್ ಆಫೀಸರ್ಸ್ಗಳ ಜೊತೆ ಕೆಲಸ ಮಾಡಿದ್ದೇನೆ. ಅವರಿಗೆ ಇದ್ರ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇದೆ. ಆದರೆ ಆ ಅಧಿಕಾರಿಗಳಿಂದ ಮುಂದಿನ ಒಂದು ಸ್ಟೆಪ್ ಏನಿದೆ ಅದು ಪಾಸ್ ಆಗ್ತಾ ಇಲ್ಲ. ಅಲ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ MLAಗಳಾಗಿರ್ಬೋದು, ಮಿನಿಸ್ಟರ್ಸ್ಗಳಾಗಿರ್ಬೋದು, ಅವರ ಒಂದು ಕೊಲಾಬರೇಷನ್ ಅಥವಾ ಕೋಆಪರೇಷನ್ ಇಲ್ಲ ಅಂತಂದರೆ ಸರ್ಕಾರದಲ್ಲಿ ಯಾವ ಫೈಲು ಸಹ ಮೂವ್ ಆಗೋದಿಲ್ಲ ಸರ್. ಇದು ಇವತ್ತಿನ ನಮ್ಮ ದೇಶದ ಪರಿಸ್ಥಿತಿ. ಅಧಿಕಾರಿಗಳಿಗೆ ಮನಸ್ಸಿದ್ರೂ ಸಹ ಮಾಡಬೇಕು, ಇದನ್ನು ಪ್ರಾಬ್ಲಮ್ನ ಫಿಕ್ಸ್ ಮಾಡಬೇಕು ಅಂತಂದ್ರೂ ಸಹ ಅಲ್ಲಿ ಆ ಸಂಬಂಧಪಟ್ಟ ಯಾರು ಮಿನಿಸ್ಟರ್ ಇರ್ತಾರೆ ಅವರ ಅಪ್ರೂವಲ್ ಇಲ್ದಲೆ ಒಂದು ಫೈಲು ಒಂದು ಟೇಬಲಿಂದ ಇನ್ನೊಂದು ಟೇಬಲ್ ಮೂವ್ ಆಗ್ತಾ ಇಲ್ಲ. 2 ವರ್ಷದಿಂದ ನಾವು ಸುಮಾರು ಟೇಬಲ್ಗಳಿಂದ ಅಲ್ಲಾಡಿದ್ದೀವಿ. ಅದು ಅಲ್ಲಿಂದ ಇಲ್ಲಿಗೆ ಮೂವ್ ಆಗ್ತಿದೆಯೇ ಹೊರತು ಆರ್ಡರ್ಸ್ ಬರ್ತಾ ಇಲ್ಲ. ಈ ಸಂಬಂಧವಾಗಿ BBMP ಕಮಿಷನರ್ನ ಮೀಟ್ ಮಾಡಾಯಿತು, ರೆವಿನ್ಯೂ ಕಮಿಷನರ್ನ ಮೀಟ್ ಮಾಡಾಯಿತು, ಎಲ್ಲ ಡಿಪಾರ್ಟ್ಮೆಂಟ್, ಕೋಆಪರೇಷನ್ ಡಿಪಾರ್ಟ್ಮೆಂಟ್, ಹೌಸಿಂಗ್ ಡಿಪಾರ್ಟ್ಮೆಂಟ್, ಲಾ ಡಿಪಾರ್ಟ್ಮೆಂಟ್, UDD ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ ಆಯಿತು. ಕೊನೆಗೆ ಲೋಕಾಯುಕ್ತದಲ್ಲೂ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ವಿ. ಆದರೆ ಲೋಕಾಯುಕ್ತ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳಕ್ಕೆ ಬರಲ್ಲ ಅಂತ ಹೇಳಿ ಅದನ್ನು ಕೇಸನ್ನು ಕ್ಲೋಸ್ ಮಾಡಿರ್ತಾರೆ. ಸೊ ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಅದಕ್ಕೆ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಈ ಹೊಣೆ ಜವಾಬ್ದಾರಿ ಸರ್ಕಾರದ್ದಾಗಿದ್ರೂ ಸಹ ಇದು ಮನೆ ಗ್ರಾಹಕರ ಒಂದು ಅವೇರ್ನೆಸ್ ಬಹಳ ಮುಖ್ಯ. ಈಗ ಆ ಕಾರಣದಿಂದಾಗಿ ನಾವು ಮಾಧ್ಯಮಗಳ ಮೂಲಕ, ವಿಸ್ತಾರ ಚಾನಲ್ ಆಗಿರ್ಬೋದು ಅಥವಾ ಪೇಪರ್ ಮಾಧ್ಯಮ ಆಗಿರ್ಬೋದು, ಅವರ ಮುಖಾಂತರ ಜನರಿಗೆ ಅವೇರ್ನೆಸ್ಸನ್ನು ಕೊಡಿಸಿ ರೇರಾದಲ್ಲಿ ನಾವು ಕೇಸನ್ನು ರಿಜಿಸ್ಟರ್ ಮಾಡಿಸ್ತಾ ಇದ್ದೇವೆ. ಏನಂತ, ನಮ್ಮ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನ ರಿಜಿಸ್ಟರ್ ಮಾಡಿಕೊಡಿ, ಕಾಮನ್ ಏರಿಯಾನ ಲ್ಯಾಂಡನ್ನು ಟ್ರಾನ್ಸ್ಫರ್ ಮಾಡಿಕೊಡಿ. ನೀವು ಯಾವ ಆ್ಯಕ್ಟಲ್ಲಿ ಮಾಡ್ತೀರಾ, ಯಾವ ಸಕ್ಷಮ ಅಧಿಕಾರ ನಾವು ಕೇಳ್ತಾ ಇಲ್ಲ, ನೀವು ಹೇಳಿ ನಮಗೆ. ನಾವು ಆನ್ಸರ್ನ ನಿಮ್ಮಿಂದ ಕೇಳ್ತಾ ಇದ್ದೀವಿ, ಪ್ರಾಧಿಕಾರದಿಂದ ನಾವು ಆನ್ಸರ್ ಕೇಳ್ತಾ ಇದ್ದೀವಿ. ಯಾಕೆಂದರೆ ನಾವು ಜನರು, ನಾವು ಅಧಿಕಾರ ನಡೆಸೋರಲ್ಲ, ನಾವು ಅಧಿಕಾರವನ್ನು ನಡೆಸೋರಿಂದ ನಾವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ, ಅವ್ರು ನಮಗೆ ಉತ್ತರವನ್ನು ಕೊಡಬೇಕು. ಸೊ ಹಾಗಾಗಿ ಸುಮಾರು 200ರಿಂದ 250 ಕೇಸ್ಗಳನ್ನು ನಾವು ಪ್ರತಿಷ್ಠಿತ ಬಿಲ್ಡರ್ಸ್ಗಳ ಮೇಲೆ ನಮ್ಮ ಕರ್ನಾಟಕ ಮನೆ ಗ್ರಾಹಕರ ವೇದಿಕೆಯಿಂದ ರಿಜಿಸ್ಟರ್ ಮಾಡಿಸಿದ್ದೇವೆ. ಹೈಕೋರ್ಟಲ್ಲಿ ಒಂದು 4-5 ಕೇಸ್ ನಡೀತಾ ಇದೆ ಇದೇ ವಿಚಾರವಾಗಿ. ಇವತ್ತಲ್ಲ ನಾಳೆ ಸೊಲ್ಯೂಷನ್ ಬರುತ್ತೆ ಅನ್ನೋದು ನಮ್ಮ ಒಂದು ಬಲವಾದ ನಂಬಿಕೆ. ಬಟ್ ಅಷ್ಟೇ ಸೇಮ್ ಪ್ಯಾರಲ್ಲಿ ಕೂಡ ನಾವು ಅಧಿಕಾರಿಗಳ ಜೊತೆ ಕೆಲಸ ಮಾಡ್ತಾ ಇದ್ದೇವೆ. ಒಂದು ಸೊಲ್ಯೂಷನ್ನ ತರಬೇಕು ಅಂತ ಹೇಳಿ ಡಿಪಾರ್ಟ್ಮೆಂಟ್ಗಳ ಜೊತೆ ಕೆಲಸ ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ಒಂದು ಚರ್ಚೆ ಕೂಡ ಆಗಿದೆ, ಫೆಬ್ರವರಿಯಲ್ಲಿ ಒಂದು ಚರ್ಚೆ ಆಗಿದೆ. ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದ್ರ ಬಗ್ಗೆ ನಾವು ಹೊಸ ಆ್ಯಕ್ಟನ್ನು ತರ್ತೇವೆ ಅಂತ ಹೇಳಿದರು. ಬಟ್ ಇದುವರೆಗೂ ಅದ್ರ ಬಗ್ಗೆ ಪ್ರೋಗ್ರೆಸ್ ಆಗಿರೋದು ಅಫಿಷಿಯಲಿ ನಮ್ಮ ದಾಖಲೆ ಬಂದಿಲ್ಲ. ಅನ್ಅಫಿಷಿಯಲಿ ಕೆಲವೊಂದು ಚರ್ಚೆಗಳಿದೆ, ಬಟ್ ಆದರೆ ಅಫಿಷಿಯಲಿ ದಾಖಲೆಗಳಲ್ಲಿ ಚರ್ಚೆ ಆದ ನಂತರ ಏನಾಗಿದೆ ಅನ್ನೋದಕ್ಕೆ ದಾಖಲೆಗಳು ಸಿಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಾಗ್ಬೋದು ಅಥವಾ DK ಶಿವಕುಮಾರ್ ಆಗ್ಬೋದು ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಇದನ್ನು ನಾವು ಸಾಲ್ವ್ ಮಾಡ್ತೇವೆ ಅಂತ ಹೇಳಿ ನಮಗೆ ಪ್ರಾಮಿಸ್ ಮಾಡಿದ್ದಾರೆ.
ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಈ ಅಪಾರ್ಟ್ಮೆಂಟಿನ ಮಾಲೀಕರಿಗೆ ಹಕ್ಕನ್ನು ಹಸ್ತಾಂತರುವಂಥ ಕೆಲಸವನ್ನು ನಾವು ಮಾಡ್ತೇವೆ, ಸಕ್ಷಮ ಪ್ರಾಧಿಕಾರ ಕೊಡ್ತೇವೆ ಅಂತ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ. ಇವಾಗ ಬೇರೆ ಎಲ್ಲ ಏನು 5 ಪ್ರಣಾಳಿಕೆಗಳಿತ್ತೋ ಅದನ್ನು ಅವರು ಫುಲ್ಫಿಲ್ ಮಾಡಿ ಇವಾಗ ನೆಕ್ಸ್ಟು ಇದನ್ನು ತಗೋಬೇಕು ಅಂತ ಹೇಳಿ ನಾವು ಕರ್ನಾಟಕ ಮನೆ ಗ್ರಾಹಕರಿಂದ ಕಳಕಳಿಯಿಂದ ನಾವು ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೇವೆ. ಯಾಕೆಂದರೆ ಕೋರ್ಟು ಕಚೇರಿ ಅಂತ ಹೇಳೋದು ಲಾಸ್ಟ್ ಆಪ್ಷನ್. ಯಾವತ್ತು ನಮ್ಮ ಸಮಾಜದಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ನಾವು ಬದುಕ್ತಾ ಇದ್ದಾಗ ಇದು ನಮ್ಮದೇ ಸರ್ಕಾರ, ಜನರೇ ಆರಿಸಿರುವಂಥ ಸರ್ಕಾರದಲ್ಲಿ ಜನರು ಕೇಳಬೇಕು, ಜನಪ್ರತಿನಿಧಿ ಕೆಲಸ ಮಾಡಬೇಕು. ಕೋರ್ಟ್ ಯಾವಾಗಲೂ ಕೊನೆ ಆಪ್ಷನ್ ಇರಬೇಕು. ಆದರೆ ಇವತ್ತಿನ ಮಟ್ಟದಲ್ಲಿ ಒಬ್ಬ ರೇರಾ ಚೇರ್ಮನ್ನ ಅಪಾಯಿಂಟ್ಮೆಂಟ್ ಮಾಡಬೇಕು ಅಂದರೆ ನಾವು ಕೋರ್ಟಿಗೆ ಹೋಗೋ ಪರಿಸ್ಥಿತಿ ಇದೆ. ರೇರಾ ಚೇರ್ಮನ್ ಟ್ರೈಬ್ಯುನಲಲ್ಲಿಲ್ಲ, 1 ವರ್ಷ ಆಯಿತು. ರೇರಾ ಚೇರ್ಮನ್ ಅಡ್ಮಿನಿಸ್ಟ್ರೇಷನಲ್ಲಿಲ್ಲ, 2 ಚೇರ್ಮನ್ ಪೋಸ್ಟ್ ಇನ್ನೂ ಖಾಲಿ ಇದೆ. 1 ವರ್ಷದಿಂದ ಟ್ರೈಬ್ಯುನಲ್ಲಿ ರೇರಾ ಚೇರ್ಮನ್ ಇಲ್ಲ. ಒಬ್ಬ ಅಧಿಕಾರಿಯನ್ನು ಅಪಾಯಿಂಟ್ಮೆಂಟ್ ಮಾಡೋಕ್ಕೂ ನಾವು ಹೈಕೋರ್ಟಿಗೆ ಹೋಗಬೇಕು ಅಂತಂದರೆ ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ? ಪ್ರತಿಯೊಂದಕ್ಕೂ ನಾವು ಲಿಟಿಗೇಷನ್ ಮಾಡಬೇಕಾ? ಈ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ನಾವು ಸರ್ಕಾರಗಳನ್ನು ಮನೆ ಮಾಡೋದಿಷ್ಟೇ, ನಾವು ಯಾವ ಕಾರಣಕ್ಕೂ ಕೋರ್ಟಿಗೆ ಹೋಗುವಂಥ ಪರಿಸ್ಥಿತಿ ತರ್ಕೋಬಾರ್ದು. ಹಾಗಿದ್ಮೇಲೆ ನಮಗೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಏನಕ್ಕೆ ಬೇಕಾಗುತ್ತೆ? ನಾವು ಅಧಿಕಾರಿಗಳ ಕೆಲಸ ಮಾಡಿಲ್ಲ ಅಂದರೆ ಕೋರ್ಟಿಗೆ ಹೋಗಬೇಕು ಅಂದರೆ ಜನಪ್ರತಿನಿಧಿಗಳು ಯಾಕೆ ಬೇಕು? ಈ ಒಂದು ಪ್ರಶ್ನೆ ನಮ್ಮ ವೋಟರ್ಸಲ್ಲಿ ಮೂಡ್ತಾ ಇದೆ ಸರ್. ಸೊ ಖಂಡಿತ ನಿಮ್ಮ ಹೋರಾಟದ ಬಗ್ಗೆ ಹೇಳೋದಿದ್ರೆ, ಈಗ PMO ಕಚೇರಿಯವರು ಇವಾಗ ಇದಕ್ಕೆ ಸಂಬಂಧಪಟ್ಟಾಗ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ನಿಮಗೆ ಒಂದು ಹೋಪ್ ಇದೆಯಾ ಇವಾಗ ಏನು ಅನ್ಸುತ್ತೆ ಅಂತ? ಖಂಡಿತ. ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನಿದೆ ಎರಡೂ ಸಹ ಸಮನ್ವಯವಾಗಿ ಕೆಲಸ ಮಾಡಬೇಕು. ಯಾಕೆಂದರೆ ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನು ಮಾಡುತ್ತೆ, ಆದರೆ ಇಂಪ್ಲಿಮೆಂಟೇಷನ್ ಯಾರು ಮಾಡಬೇಕು? ರಾಜ್ಯ ಸರ್ಕಾರನೇ ಮಾಡಬೇಕು. ನಾವು ಟ್ಯಾಕ್ಸನ್ನು ಯಾರಿಗೆ ಕೊಡ್ತೇವೆ? ಸೆಂಟ್ರಲ್ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತೇವೆ. ಐ ಆಮ್ ಎಟ್ 30% ಟ್ಯಾಕ್ಸ್ ಪೇಯರ್. 30% ಟ್ಯಾಕ್ಸ್ ಎಲ್ಲಿ ಹೋಗುತ್ತೆ? ಸರ್ಕಾರಕ್ಕೆ ಹೋಗುತ್ತೆ. ಸರ್ಕಾರ ಏನು ಮಾಡುತ್ತೆ? ಅದನ್ನು ಕಲೆಕ್ಟ್ ಮಾಡಿ ಪ್ರತಿಯೊಂದು ಸ್ಟೇಟಿಗೂ ಡಿಸ್ಟ್ರಿಬ್ಯೂಷನ್ ಕೆಲಸ ಮಾಡುತ್ತೆ. ಸೊ ಆ್ಯಕ್ಟನ್ನು ಮಾಡಿ ಪಾಲಿಸಿನ ಇಂಪ್ಲಿಮೆಂಟು ಮಾಡ್ದಲೇ ಇದ್ದರೆ, ಕಾಯ್ದೆ ಇಂಪ್ಲಿಮೆಂಟ್ ಮಾಡ್ದಲೇ ಇದ್ದರೆ ಅಂಥ ರಾಜ್ಯಗಳಿಗೆ ಕಮ್ಮಿ ಹಣ ಸಿಗೋ ಸಾಧ್ಯತೆ ಇರುತ್ತೆ. ಈಗ ಕೇಂದ್ರ ಸರ್ಕಾರ ಮಾಡೋ ಕಾಯ್ದೆಗಳನ್ನ ನೀವು ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅಂದಮೇಲೆ ಹಣನೂ ಅದೇ ರೀತಿಯಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಮಾಡುವಂಥ ಸೂಚನೆಗಳನ್ನು ಕೊಡುವಂಥ ಸೂಚನೆಗಳಿಂದ ಪ್ರತಿ ರಾಜ್ಯನೂ ಕೇಳಬೇಕಾಗತ್ತೆ. ಹಾಗಾದರೆ ಬೇರೆ ರಾಜ್ಯಗಳು ಮಾಡ್ತಾ ಇಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಬೇರೆ ರಾಜ್ಯಗಳು ಆಲ್ರೆಡಿ ಮಾಡಾಗಿದೆ. ಒಡಿಸ್ಸಾ ಆಗ್ಬೋದು, ನಮಗಿಂತ ತುಂಬ ಚಿಕ್ಕ ಸ್ಟೇಟು. ಒಡಿಸ್ಸಾದಲ್ಲಿ ಅಪಾರ್ಟ್ಮೆಂಟ್ ಆ್ಯಕ್ಟನ್ನು ತೊಗೊಂಬಂದು ಅದಕ್ಕೆ ಕಾಯ್ದೆ ತೊಗೊಂಬಂದು ಅದಕ್ಕೆ ರೂಲ್ಸನ್ನು ಮಾಡಿ ಇವತ್ತು ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಆಗ್ತಾಯಿದೆ. ಕಾಮನ್ ಏರಿಯಾ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಮಾಡಾಯಿತು, ಗುಜರಾತಲ್ಲಿ ಮಾಡಾಯಿತು, ಯಾವಾಗ 2018ರಲ್ಲಿ ಮಾಡಾಯಿತು. ಸೊ 2016ರಲ್ಲಿ ಕಾಯ್ದೆ ಬಂದಿರೋವಂಥದ್ದು 18ರಲ್ಲೇ ಆರ್ಡರ್ ಪಾಸ್ ಮಾಡಿದ್ದಾರೆ ಗುಜರಾತಲ್ಲಿ. ನಾವು ಗುಜರಾತ್ ಮಾಡಲ್ ಅಂತ ಸುಮ್ಮನೆ ಹೇಳೋದಿಲ್ಲ, ಅಲ್ಲಿ ಕಾಯ್ದೆಗಳನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅಲ್ಲಿನ ರಾಜ್ಯ ಸರ್ಕಾರ. ಸೊ ಹಾಗಾಗಿ ನಾವು ಗುಜರಾತ್ ಮಾಡಲ್ ಅಂತ ಹೇಳೋದು ರಾಜಕೀಯವಾಗಿ ಅಲ್ಲ, ಅಧಿಕಾರಿಗಳು ಮಾಡುವಂಥ ಕೆಲಸದ ರೀತಿಯಲ್ಲಿ ನಾವು ಗುಜರಾತ್ ಮಾಡಲ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ನಾವು ನಮ್ಮ ರಾಜ್ಯದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗ್ಬೋದು ಅಥವಾ ಅಧಿಕಾರಿಗಳಾಗ್ಬೋದು, ಒಮ್ಮೆ ಗುಜರಾತಿಗೆ ಹೋಗಿ ಬನ್ನಿ, ಅಥವಾ ಒಡಿಸ್ಸಾಗೆ ಹೋಗಿ ಬನ್ನಿ, ಇಲ್ಲ ಮಹಾರಾಷ್ಟ್ರಕ್ಕೆ ಹೋಗಿ ಬನ್ನಿ. ಅಲ್ಲಿರುವಂಥ ಅಧಿಕಾರಿಗಳಿಂದ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಂಡು ಬಂದು ನಮಗೆ ನ್ಯಾಯವನ್ನು ಕೊಡಿಸಿ ಅನ್ನೋದೇ ನಮ್ಮ ಕೇಳಕ್ಕೆ ಬರೋದು. ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇದೆ, ನಮ್ಮ ರಾಜ್ಯಕ್ಕೆ ಯಾಕಿಲ್ಲ? ನಾವು ಟ್ಯಾಕ್ಸ್ ಕಟ್ತೇವೆ, ಆ ರಾಜ್ಯದವರು ಟ್ಯಾಕ್ಸ್ ಕಟ್ತಾರೆ, ನಮಗೆ ಯಾಕೆ ಮೋಸ ಮಾಡ್ತಾ ಇದ್ದೀರಿ? ಇದು ನಮ್ಮ ಪ್ರಶ್ನೆ. ಒಬ್ಬ ಟ್ಯಾಕ್ಸ್ ಪೇಯರ್ ಆಗಿ ನಾವು ಕೇಳೋದಿಷ್ಟೇ, ನಾವು ಕೊಡುವಂಥ ಟ್ಯಾಕ್ಸಿಗೆ ನಮಗೊಂದು ಸಕ್ಷಮ ಪ್ರಾಧಿಕಾರ ಕೊಡಿ. ನಾವು ಕೋರ್ಟಿಗೆ ಹೋಗೋದು ಬೇಡ, ನಮಗೆ ಕೋರ್ಟ್ಗೆ ಹೋಗೋಕೆ ಇಷ್ಟ ಇಲ್ಲ. ನಾವು ನಮ್ಮ ಸಕ್ಷಮ ಪ್ರಾಧಿಕಾರ ಅಧಿಕಾರಿಗಳಿಂದ ನಾವು ಸೊಲ್ಯೂಷನ್ನ ಕೇಳ್ತೇವೆ. ಕೋರ್ಟ್ ಶುಡ್ ಬಿ ದ ಲಾಸ್ಟ್ ರಿಸಾರ್ಟ್. ಸೊ ಇದು ಸಹ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಸಹ ಅದನ್ನೇ ಹೇಳುತ್ತೆ. ಪ್ರತಿಯೊಂದಕ್ಕೆ ಇದಕ್ಕೂ ನೀವು ಕೋರ್ಟಿಗೆ ಬರಬಾರ್ದು, ಸರ್ಕಾರದ ಮಟ್ಟಗಳಲ್ಲೇ ನೀವು ಇದನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಸರ್ಕಾರನೇ ಇದನ್ನು ಸೊಲ್ಯೂಷನ್ ಕೊಡಬೇಕು ಅಂತ ನಮ್ಮ ಒಂದು ಆಸೆ. ಖಂಡಿತ. ಯಾಕಂದರೆ ಇದು ಈ ಮನೆ ಮಾಲೀಕರು ಅಥವಾ ಫ್ಲಾಟ್ ಓನರ್ಸ್ ಅನ್ನುವಂಥ ಒಂದು ಸಮೂಹ ಭಾಳ ದೊಡ್ಡದಿದೆ ಇವತ್ತಿನ ಸಂಘಗಳಲ್ಲಿ. ಎಲ್ಲ ಕಡೆ ಸಿಟಿಗಳು ಬೆಳೀತಾ ಇದೆ, ಅಪಾರ್ಟ್ಮೆಂಟ್ಗಳು ದಿನೇ ದಿನೇ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇದು ಮೇಜರ್ ಮುಖ್ಯವಾದಂಥ ಒಂದು ವಿಷಯ ಕೂಡ ಆಗಿರೋದ್ರಿಂದ ಸಕ್ಷಮ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡುವಂಥದ್ದು ಇರ್ಬೋದು, ಅಥವಾ ಆ ಲ್ಯಾಂಡನ್ನು ರೆಕಾರ್ಡನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು. ಮತ್ತು ಬೇರೆ ರಾಜ್ಯಗಳಲ್ಲಿ ಅದು ಆಲ್ರೆಡಿ ಜಾರಿ ಆಗಿದೆ, ಸಕ್ಷಮ ಪ್ರಾಧಿಕಾರ ಇರ್ಬೋದು, ಆ ಲ್ಯಾಂಡ್ ಪ್ರೊಸೆಸ್ ಅನ್ನುವಂಥದ್ದು ಟ್ರಾನ್ಸ್ಫರ್ ಆಗುವಂಥದ್ದು. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ತಮ್ಮ ಅಸೋಸಿಯೇಷನ್ನ ಒಂದು ಬೇಡಿಕೆಗಳಿಗೆ ಸರ್ಕಾರ PMO ಕಚೇರಿ ಸೂಚಿಸಿದ ನಂತರ ಅಗತ್ಯ ಕ್ರಮವನ್ನು ಕೈಗೊಳ್ಬೋದು ಅನ್ನುವಂಥದ್ದನ್ನು ಆಶಯವನ್ನು ಇಟ್ಕೊಳ್ತಾ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಈ ಇಶ್ಯೂ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸಿಕೊಟ್ಟಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗೋಸ್ಕರ ವಿಸ್ತಾರ ಬಿಸಿನೆಸ್ ಆ್ಯಂಡ್ ಪ್ರಾಪರ್ಟಿ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.